ಅಪ್ಪನ ಕೋಪ ಮತ್ತು ಮಗನ ದುರಾಸೆ ಸೇರಿದ್ರೆ ಏನಾಗುತ್ತೆ ಗೊತ್ತಾ? ಈ ವಿಡಿಯೋ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಕೋಟ್ಯಾಧಿಪತಿ ಅಪ್ಪನ ನಾಪತ್ತೆ, ಮಿಸ್ ಆದ 50 lakhs ಕ್ಯಾಶ್ ಮತ್ತು ಕಾರಿನ ಡಿಕ್ಕಿಯಲ್ಲಿ ನಿಗೂಢ ಬ್ಲೂ ಡ್ರಮ್. ಅಸಲಿಗೆ ಲಕ್ನೋವಲ್ಲಿ ಆಗಿದ್ದೇನು? ಫೆಬ್ರವರಿ 19ರ ರಾತ್ರಿ ಬಿಸ್ನೆಸ್ ಮ್ಯಾನ್ ಮನ್ವೇಂದರ್ ಸಿಂಗ್ ಮನೆಗೆ ಬಂದಾಗ 50 ಲಕ್ಷ ರೂಪಾಯಿ ಕ್ಯಾಶ್ ಕಾಣೆಯಾಗಿತ್ತು. ಆ ದುಡ್ಡನ್ನು ಕದ್ದಿರೋರು ಬೇರೆ ಯಾರೂ ಅಲ್ಲ, ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದ ಅವರದೇ ಸ್ವಂತ 21 ವರ್ಷದ ಮಗ ಅಕ್ಷತ್. ಮಗನ ಈ ಕೆಟ್ಟ ಬುದ್ಧಿಯನ್ನು ನೋಡಿ ಕೋಪಗೊಂಡ ಅಪ್ಪ ಕಪಾಳಕ್ಕೆ ಬಾರಿಸಿದ. ಕೈನಲ್ಲಿ ಇದ್ದ ಲೈಸೆನ್ಸ್ ರೈಫಲ್ ನಿಂದ ಶೂಟ್ ಮಾಡೋದಾಗಿ ಬೆದರಿಸಿದ. ಜಗಳವೇನೋ ಅಲ್ಲಿಗೆ ಮುಗಿಯಿತು. ಬಟ್ ಅವನ ಮಗನ ತಲೆಯಲ್ಲಿ ಸೇಡಿನ ಬೆಂಕಿ ಶುರುವಾಯಿತು. ಬೆಳಗಿನ ಜಾವ 4 ಗಂಟೆ. ಅಪ್ಪ ಗಾಢ ನಿದ್ರೆಯಲ್ಲಿದ್ದಾಗ ಅದೇ ರೈಫಲ್ ಎತ್ತುಕೊಂಡು ಮಗ ಅಕ್ಷತ್ ತನ್ನ ತಂದೆಗೆ ನೇರವಾಗಿ ಶೂಟ್ ಮಾಡಿ ಕೊಂದೇ ಬಿಟ್ಟ. ಅಷ್ಟಕ್ಕೆ ಬಿಡದೆ ಡೆಡ್ ಬಾಡಿಯನ್ನು ಕ್ರೂರವಾಗಿ ಕತ್ತರಿಸಿ, ಕಾಲು ಕೈಗಳನ್ನು 21 ಕಿಲೋಮೀಟರ್ ದೂರ ಬಿಸಾಕಿ, ಮುಂಡವನ್ನು ಸ್ಲೀಪಿಂಗ್ ಬ್ಯಾಗ್ ಒಳಗೆ ಹಾಕಿ ಬ್ಲೂ ಡ್ರಮ್ ಒಳಗೆ ತುರುಕಿ ಸುಟ್ಟು ಹಾಕೋ ಪ್ಲಾನ್ ಮಾಡಿದ್ದ. ಕೊನೆಗೆ ಪೊಲೀಸರ ತನಿಖೆಯಲ್ಲಿ ಈ ಕ್ರೂರವಾದ ಸತ್ಯ ಬಯಲಾಗಿದೆ. ದುಡ್ಡಿಗೋಸ್ಕರ ಎತ್ತ ಅಪ್ಪನನ್ನೇ ಕೊಂದಿದ ಈ ಮಗನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ.